ಮದರ್ ಪ್ರಾಮಿಸ್. ಇದು ಡಾಲಿ ಧನಂಜಯ್ ಅವರು ಆಕ್ಟ್ ಮಾಡಿ ಹಾಗೆ ಅವರದ್ದೇ ಆದ ಡಾಲಿ ಪಿಕ್ಚರ್ಸ್ ಬ್ಯಾನರ್ ನ ಅಡಿಯಲ್ಲಿ ರಾಜ್ಯಾದ್ಯಂತ ರಿಲೀಸ್ ಆಗಿರುವಂತಹ ಸಿನಿಮಾ. ಈ ಸಿನಿಮಾ ಹೇಗಿದೆ, ಏನೇನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಎಲ್ಲವನ್ನೂ ಈ ರಿವ್ಯೂ ನಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಯ್ ಹಲೋ ನಮಸ್ಕಾರ, ನಾನು ಜಯಂತ್. ಮದರ್ ಪ್ರಾಮಿಸ್ ಇದು ಪೂರ್ಣಚಂದ್ರ ಮೈಸೂರ್ ಅವರು ಡೈರೆಕ್ಟ್ ಮಾಡಿ ಹಾಗೆ ಆಕ್ಟ್ ಮಾಡಿರುವಂತ ಸಿನಿಮಾ. ಇದೊಂದು ಬೆಂಗಳೂರಿನಲ್ಲಿ ನಡೆಯುವಂತ ಸಿಚುಯೇಷನಲ್ ಕಾಮಿಡಿ ಓರಿಯೆಂಟೆಡ್ ಸಿನಿಮಾ. ಇಲ್ಲಿ ಒಬ್ಬ ಅನ್ಲಕ್ಕಿ ಗ್ಯಾಂಬ್ಲರ್ ತನ್ನ ಹತ್ರ ಇರೋದನ್ನೆಲ್ಲ ಬೆಟ್ಟಿಂಗ್ ನಲ್ಲಿ ಕಳ್ಕೊಂಡು ಸಾಲ ಮಾಡ್ಕೊಂಡು ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಅಂತ ಓಡ್ತಿರ್ತಾನೆ. ಇವನನ್ನ ಹಿಡಿಯೋದಕ್ಕೆ ಅಂತ ದೊಡ್ಡ ದೊಡ್ಡ ರೌಡಿಗಳು, ಸ್ಮಗ್ಲರ್ಗಳು ಇವನ ಹಿಂದೆ ಬಿದ್ದಿರ್ತಾರೆ. ಇನ್ನೊಂದು ಕಡೆ ಇವರ ಸ್ವಂತ ತಾಯಿಯೂ ಕೂಡ ಇವನನ್ನ ಹಿಡಿಯೋದಕ್ಕೆ ಓಟದಲ್ಲಿ ಜಾಯ್ನ್ ಆಗಿರ್ತಾರೆ. ಇದಲ್ಲದೆ ರಾಸಿ ಮತ್ತೆ ದೊನ್ನೆ ಬಿರಿಯಾನಿ ಅನ್ನೋ ಎರಡು ಗ್ಯಾಂಗ್ ಗಳ ನಡುವೆ ಫ್ರೆಂಡ್ಶಿಪ್ ಇದ್ರೂ ಕೂಡ ದುಶ್ಮನಿ ಇರುತ್ತೆ. ಹಾಗೆ ಈ ಗ್ಯಾಂಗ್ ಗಳಲ್ಲಿ ಇಂಪಾರ್ಟೆಂಟ್ ವಸ್ತುಗಳು ಕಾಣೆ ಆಗಿರುತ್ತೆ. ಇದರಿಂದ ಬಚಾವಾಗೋದಕ್ಕೆ ಇವರು ಏನೇನೆಲ್ಲ ಸರ್ಕಸ್ ಗಳನ್ನ ಮಾಡ್ತಾರೆ, ಮುಂದೆ ಏನಾಗುತ್ತೆ ಅನ್ನೋದೇ ಈ ಮೂವಿಯ ಪ್ಲಾಟ್. ಎಲ್ಲ ಗೊಂದಲ ಮತ್ತೆ ಗಲಾಟೆಗಳ ನಡುವೆ ಒಬ್ಬ ವ್ಯಕ್ತಿ ಅವನು ಎಷ್ಟೇ ಕಟುಕ ಆಗಿದ್ರು ಕೂಡ ಮದರ್ ಪ್ರಾಮಿಸ್ ನ ಬ್ರೇಕ್ ಮಾಡೋದಕ್ಕೆ ಧೈರ್ಯ ಮಾಡೋದಿಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಆಕ್ಟಿಂಗ್ ಬಗ್ಗೆ ಹೇಳೋದಾದ್ರೆ ಡಾಲಿ ಧನಂಜಯ್ ಅವರು, ಪೂರ್ಣಚಂದ್ರ ಮೈಸೂರ್ ಅವರು, ಚಿ ಗುರುದತ್ ಅವರು, ನಾಗಭೂಷಣ ಅವರು, ವಿನಯ್ ಪ್ರಸಾದ್ ಅವರು, ಗೀತಾ ಅವರು, ಮಹದೇವ್ ಪ್ರಸಾದ್ ಅವರು, ನರೇಶ್ ಡಿಂಗ್ರಿ ಅವರು, ಶ್ರೀವತ್ಸ ಅವರು, ಯಶವಂತ್ ಅವರು, ಅರುಣ್ ಅವರು, ಹೀಗೆ ಇನ್ನು ತುಂಬಾ ಜನ ಆಕ್ಟರ್ಸ್ ಗಳಿದ್ದಾರೆ. ಡಾಲಿ ಧನಂಜಯ್ ಅವರು ಮತ್ತೆ ಪೂರ್ಣಚಂದ್ರ ಮೈಸೂರ್ ಅವರು ಕರ್ನಾಟಕದ ಎಲ್ಲಾ ಭಾಗಗಳಿಂದ ಕಲಾವಿದರನ್ನ ಆಯ್ಕೆ ಮಾಡಿದ್ದಾರೆ. ಮತ್ತೆ ಒಳ್ಳೊಳ್ಳೆ ಪಾತ್ರಗಳನ್ನ ಕೊಟ್ಟಿದ್ದಾರೆ. ಎಲ್ರು ಕೂಡ ತುಂಬಾ ಅದ್ಭುತವಾಗಿ, ತುಂಬಾ ಪರ್ಫೆಕ್ಟ್ ಆಗಿ ಆಕ್ಟ್ ಮಾಡಿದ್ದಾರೆ. ನಾವ್ ಅನ್ಕೊಂತಿದ್ವಿ ಇಷ್ಟೊಂದ್ ಜನ ಆಕ್ಟರ್ಸ್ ಇದ್ದಾರೆ, ಹೇಗೆ ಇವರನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ, ಹೇಗೆ ಇವರನ್ನೆಲ್ಲ ಸ್ಕ್ರೀನ್ ಮೇಲೆ ತೋರಿಸ್ತಾರೆ ಅಂತ. ಆದ್ರೆ ಎಲ್ಲಾ ಆಕ್ಟರ್ಸ್ ಗಳಿಗೂ ಹಾಗೆ ಎಲ್ಲಾ ಪಾತ್ರಗಳಿಗೂ ಜಸ್ಟಿಸ್ ಕೊಟ್ಟಿದ್ದಾರೆ. ಒಂದು ಕಾಮಿಡಿ ಮೂವಿಗೆ ಹೀರೋಯಿನ್ ಅವಶ್ಯಕತೆ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಸಿನಿಮಾ ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಆಯ್ತು ಅಂತ ಅನ್ನಿಸ್ತು. ಆದ್ರೆ ಸೆಕೆಂಡ್ ಹಾಫ್ ಹೇಗ್ ಮುಗೀತು ಅಂತಾನೆ ಗೊತ್ತಾಗ್ಲಿಲ್ಲ. ಫೈಟ್ ಸೀನ್ಸ್ ಎಲ್ಲ ತುಂಬಾ ಅದ್ಭುತವಾಗಿತ್ತು. ಸಾಂಗ್ಸು ಕೇಳೋದಕ್ಕೂ ಚೆನ್ನಾಗಿತ್ತು. ಹಾಗೆ ಸಿಚುಯೇಷನ್ಗೂ ಪಕ್ಕಾ ಸೂಟ್ ಆಗ್ತಾ ಇತ್ತು. ಸ್ವಲ್ಪ ಮದರ್ ಸೆಂಟಿಮೆಂಟು, ಫ್ರೆಂಡ್ಶಿಪ್ ಮತ್ತೆ ತುಂಬಾ ಕಾಮಿಡಿ ಇದೆ. ಸ್ಟಾರ್ಟಿಂಗ್ ನಲ್ಲಿ ತುಂಬಾ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾರೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ನೆಕ್ಸ್ಟ್ ಹಿಂಗೆ ಆಗುತ್ತೆ ಅಂತ ಗೆಸ್ ಮಾಡ್ಬೋದು. ನಾನು ಕೂಡ ಕ್ಲೈಮ್ಯಾಕ್ಸ್ ಹಿಂಗೆ ಇರುತ್ತೆ ಅಂತ ಗೆಸ್ ಮಾಡಿದ್ದೆ. ಆದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಒಂದ್ ಸೀನ್ ಇದೆ, ಅದನ್ನ ನಿಜ ಯಾರು ಕೂಡ ಗೆಸ್ ಮಾಡಿರಲ್ಲ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಯ್ತು. ಎಂಟೈರ್ ಮೂವಿನಲ್ಲಿ ಬೆಸ್ಟ್ ಸೀನ್ ಅಂತ ಅಂದ್ರೆ ಆ ಕ್ಲೈಮ್ಯಾಕ್ಸ್ ಸೀನ್ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ತುಂಬಾ ಕಾಮಿಡಿ ಇದೆ, ತುಂಬಾ ನಗಿಸ್ತಾರೆ. ನನಗೆ ಆಕ್ಚುಲಿ ಸೂ ಫ್ರಮ್ ಸೋ ಮೂವಿ ನೆನಪಾಯ್ತು. ಈ ಸಿನಿಮಾ ಕೂಡ ಈ ಇಯರ್ ನ ಬೆಸ್ಟ್ ಕಾಮಿಡಿ ಸಿನಿಮಾ ಆಗೋದ್ರಲ್ಲಿ ಯಾವ ಡೌಟು ಇಲ್ಲ. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು ಪೂರ್ಣಚಂದ್ರ ಮೈಸೂರ್ ಅವರು, ಬಟ್ ಸೂಪರ್ ಆಗಿ ಮಾಡಿದ್ದಾರೆ. ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಕಲಾವಿದರನ್ನ ಆಯ್ಕೆ ಮಾಡಿರೋದಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಬೆಂಗಳೂರಿಗೆ ರಿಲೇಟ್ ಆಗುವಂತ ಸ್ಟೋರಿ ಇರ್ಬೋದು, ತುಂಬಾ ಇಷ್ಟ ಆಯ್ತು. ಈಗಿನ ರಿಯಾಲಿಟಿಯನ್ನ ತಲೆಲಿಟ್ಕೊಂಡು ಒಂದು ಒಳ್ಳೆ ಸ್ಟೋರಿಯನ್ನ ಬಿಲ್ಡ್ ಮಾಡಿದ್ದಾರೆ. ಆಕ್ಚುಲಿ ನನಗೆ ಒಂದು ಮೂವಿ ನೋಡ್ತಿದ್ದೀನಿ ಅನ್ನೋದಕ್ಕಿಂತ ಇಲ್ಲೇ ಬೆಂಗಳೂರಿನಲ್ಲೇ ಎರಡು ಗ್ಯಾಂಗ್ ಗಳ ನಡುವೆ ಏನ್ ಆಗ್ತಿದೆ ಅಂತ ನೋಡ್ತಿದ್ದೀನಿ ಅನ್ನೋ ತರ ಫೀಲ್ ಇತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಸಿಂಪಲ್ ಆಗಿ ಹೇಳೋದಾದ್ರೆ ಮದರ್ ಪ್ರಾಮಿಸ್ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನಿಂಗ್ ಕಾಮಿಡಿ ಓರಿಯೆಂಟೆಡ್ ಸಿನಿಮಾ. ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ನಗ್ನಗ್ತಾ ಸಿನಿಮಾ ನೋಡ್ಬೇಕು ಅಂತ ನೀವ್ ಅನ್ಕೊಂಡಿದ್ರೆ ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಇದು ಈ ಸಿನಿಮಾ ರಿವ್ಯೂ ಆಗಿತ್ತು. ನೀವು ಕೂಡ ಈ ಸಿನಿಮಾ ನೋಡಿದ್ರೆ ಅಥವಾ ನೋಡಿದ್ಮೇಲೆ ನಿಮಗ್ ಏನ್ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೂ ನಂತರನೇ ಅನ್ಸಿದ್ಯಾ ನೋಡೋಣ. ಮತ್ತೆ ಇನ್ಯಾವುದೇ ಮೂವಿ ಅಪ್ಡೇಟ್ಸ್ ಬೇಕಿದ್ರು ಕೂಡ ಕಮೆಂಟ್ ನಲ್ಲಿ ತಿಳಿಸಬಹುದು. ಮಿಸ್ ಮಾಡದೆ ನಾನು ಅದಕ್ಕೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.